ಎರಡನೇದು ಇನ್ನೊಂದು ಭಾಳ ಪ್ರಮುಖವಾದ ವಿಚಾರ ಮೊನ್ನೆ ನಾನು ನಿಮಗೆಲ್ಲ ವ್ಯಕ್ತಪಡಿಸಿದ್ದೆ. ಪ್ರೈವೇಟೈಸೇಷನ್ ಆಫ್ ಪವರ್ ಬಗ್ಗೆ ಒಂದು ದೊಡ್ಡ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಈಗಾಗಲೇ ಟಾಟಾರವರು ಅರ್ಜಿ ಹಾಕ್ಕೊಂಡಿದ್ದಾರೆ. ಸೊ ನಾಳೆ KRC ಅವರು ಫೈನಲ್ಲು ಕರೆದುಕೊಂಡಿದ್ದಾರೆ ಏನು ಡಿಸಿಷನ್ ತಗೋಬೇಕು ಅಂತ. ಬಟ್ ನಾನು ಎಲ್ಲ ಎಸ್ಕಾಮ್ಸ್ಗೆ ಸರ್ಕಾರದ ವತಿಯಿಂದ ನಾನು ಅವ್ರಿಗೆ ಹೇಳಿದ್ದೇನೆ, ನಿಮ್ಮ ಅಬ್ಜೆಕ್ಷನನ್ನು ಕಂಪ್ಲೀಟ್ ನೀವು ಹಾಕಬೇಕು, ಸರ್ಕಾರ ಸಮ್ಮತಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನೀವು ನಿಮ್ಮ ಎಸ್ಕಾಮ್ಸ್ ಅವರು ನೀವು ತಿಳಿಸ್ಬೇಕು ಅಂತೇಳಿ ಅವ್ರಿಗೆ ಹೇಳಿದ್ದೇನೆ. ಹಿಂದೆ BJP ಇದ್ದಂಥ ಸಂದರ್ಭದಲ್ಲಿ ಭಾಳ ಹಿಂದೆ ಇದಕ್ಕೆ ಲೈಸೆನ್ಸ್ ಹಾಕ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿತ್ತು. ಆ ಪ್ರಕಾರ ಅವರು ಹಾಕಿದ್ದಾರೆ. ಸರ್ಕಾರದ ಅಭಿಪ್ರಾಯನ ನಾವೆಲ್ಲ ಎಸ್ಕಾಮ್ಸ್ಗೆ ತಿಳಿಸಿದ್ದೇವೆ. KRC ಅವರು ನಾಳೆ ನಾಳೆನೋ ನಾಳಿದ್ದೋ ಏನೋ ಇದೆ, ಅವರು ತೀರ್ಮಾನವನ್ನು ಅವ್ರು ಏನು ಬೇಕೋ ಅವ್ರಿಗೆ ಬಿಟ್ಟಿದ್ದೇನೆ. ಬಟ್ ನಮ್ಮ ಸರ್ಕಾರದ ಒಪಿನಿಯನ್ನ ನಮ್ಮ ಎಸ್ಕಾಮ್ಸ್ ಯಾರಿಗೆ ಅವರು ಅಪ್ಲಿಕೇಶನ್ ಹಾಕ್ಕೊಟ್ಟಿದ್ದಾರೆ ಅವ್ರಿಗೇನು ಒಪಿನಿಯನ್, ನಮ್ಮ ಸರ್ಕಾರದ ಒಪಿನಿಯನ್ನು ನಾನು ತಿಳಿಸಿದ್ದೇನೆ. ಸರ್ಕಾರ ಈಗ ಅವರು ಹಾಕೊಂಡಿರೋದು ಸರ್ಕಾರಕ್ಕೆ ಅರ್ಜಿ ಹಾಕಿಲ್ಲ. ಅವರು KRC ಹಾಕಿದ್ದಾರೆ. KRC ಅವರು ಎಸ್ಕಾಮ್ಗಳಿಗೆ ಕೇಳಿದ್ದಾರೆ. ಎಸ್ಕಾಮ್ ಅವರು ಅವ್ರ ಅಭಿಪ್ರಾಯ ತಿಳಿಸು. ನನ್ನ ಹತ್ರ ಬಂದಿದ್ದರೆ ನಾನು ಹೇಳ್ತಿದ್ದೆ ಅವ್ರಿಗೆ. ಅವ್ರು ನನಗೆ ಗೌರ್ಮೆಂಟ್ಗೆ ಬಂದು ಅವರು ಕೇಳಿಲ್ಲ, ಪರ್ಮಿಷನ್ ಅವ್ರು ಕೇಳಿಲ್ಲ. ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ವಿದ್ಯುತ್ ಕೊಡ್ತಾ ಇದ್ದೀರಾ, ಗೃಹಜ್ಯೋತಿ ಕೊಡ್ತಾ ಇದ್ದೀರಾ. ಹೀಗಿದ್ದಾಗ ನೇರವಾಗಿ ಜನರಿಗೆ ಸಮಸ್ಯೆ. ಈಗ ನಾನು ಅದಕ್ಕೆ ಯಾವುದಕ್ಕೂ ಉತ್ತರ ಈಗ ಹೇಳಕ್ಕೆ ತಯಾರಿಲ್ಲ. ಐ ಆಮ್ ಟೆಲಿಂಗ್ ಯು ದಿ ಪಾಲಿಸಿ. ನಾನು ಬೇರೆ ಸಂದರ್ಭದಲ್ಲಿ ನಾನು ಉತ್ತರ ಕೊಡ್ತೀನಿ ನಿಮಗೆ. ಈಗ ನಾನು ಸರ್ಕಾರಕ್ಕೆ ಅವರೇನು ನನಗೇನು ಅರ್ಜಿ ಕೊಟ್ಟಿಲ್ಲ, KRC ಕೊಟ್ಟಿದ್ದಾರೆ. KRC ಅವರು ನಮ್ಮವ್ರಿಗೆ ನಿಮ್ಮದು ಒಪಿನಿಯನ್ ಏನು ಅಂತ ನಮ್ಮ ಎಸ್ಕಾಮ್ಗಳು ಕೇಳಿದ್ದಾರೆ. ಎಸ್ಕಾಮ್ ಅವರು ಕೇಳಿದ್ದಾರೆ. ನಾವು ಸರ್ಕಾರದವರು ನೀವು ಇದಕ್ಕೆ ಒಪ್ಪಕ್ಕೆ ಹೋಗಬೇಡಿ, ನಮ್ಮ ಸರ್ಕಾರದ ಸಮ್ಮತ ಇದಕ್ಕೆ ಬರುವುದಿಲ್ಲ ಅನ್ನೋದನ್ನು ನೀವು ತಿಳಿಸಿ ಅನ್ನೋದನ್ನು ನಾನು ಹೇಳಿದ್ದೇನೆ. ಎರಡನೇದು ಇನ್ನೊಂದು ಭಾಳ ಪ್ರಮುಖವಾದ ವಿಚಾರ ಮೊನ್ನೆ ನಾನು ನಿಮಗೆಲ್ಲ ವ್ಯಕ್ತಪಡಿಸಿದ್ದೆ. ಪ್ರೈವೇಟೈಸೇಷನ್ ಆಫ್ ಪವರ್ ಬಗ್ಗೆ ಒಂದು ದೊಡ್ಡ ಪ್ಯಾರಲಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಈಗಾಗಲೇ ಟಾಟಾರವರು ಅರ್ಜಿ ಹಾಕ್ಕೊಂಡಿದ್ದಾರೆ. ಸೊ ನಾಳೆ KRC ಅವರು ಫೈನಲ್ಲು ಕರೆದುಕೊಂಡಿದ್ದಾರೆ ಏನು ಡಿಸಿಷನ್ ತಗೋಬೇಕು ಅಂತ. ಬಟ್ ನಾನು ಎಲ್ಲ ಎಸ್ಕಾಮ್ಸ್ಗೆ ಸರ್ಕಾರದ ವತಿಯಿಂದ ನಾನು ಅವ್ರಿಗೆ ಹೇಳಿದ್ದೇನೆ, ನಿಮ್ಮ ಅಬ್ಜೆಕ್ಷನನ್ನು ಕಂಪ್ಲೀಟ್ ನೀವು ಹಾಕಬೇಕು, ಸರ್ಕಾರ ಸಮ್ಮತಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು